ಹಾಯ್ ಸ್ಟೂಡೆಂಟ್ಸ್, ಒನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಇರುವಂತಹ ಅಕೌಂಟ್ಸ್ ಎಕ್ಸಾಮ್ಗೆ ಪೆಟಿ ಕ್ಯಾಶ್ ಬುಕ್, ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅನ್ನೋದು BBA ಫಸ್ಟ್ ಸೆಮ್ಗೆ ಅನ್ನೋದಿದೆ. ಸೊ SCP ಮಾಡಲು. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ತಿಳಿಸ್ಕೊಂಡ್ರೆ ಬೆಟ್ರು. ಸೊ ನೋಟ್ ಒನ್ನು, ಸೊ ಇಲ್ಲಿ ಯಾವುದೇ ಸೆಪರೇಟ್ ಕಾಲಮ್ ಫಾರ್ ವೇಜಸ್ಗೆ, ರಿಪೇರ್ಸ್ಗೆ, ಸಬ್ಸ್ಕ್ರಿಪ್ಷನ್ಗೆ, ನ್ಯೂಸ್ ಪೇಪರ್ಗೆ, ರಿಫ್ರೆಶ್ಮೆಂಟ್ಗೆ ಎಲ್ಲ ಇಲ್ಲ. ಇವೆಲ್ಲ ಬಂದ್ಬಿಟ್ಟು ನಮಗೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಬರುತ್ತೆ. ರೆಗ್ಯುಲರ್ ಎಕ್ಸ್ಪೆನ್ಸಸ್ ದೆನ್ ಸಪ್ರೇಟ್ ಕಾಲಮ್ ಬೇರೆ ಇರುತ್ತೆ. ಸೊ ಸ್ಮಾಲ್ ಅಮೌಂಟ್ ಪೇಯ್ಡ್ ಟು ಪರ್ಸನಲ್ ಅಕೌಂಟ್ ಲೈಕ್ ರಂಗರಾಜ್ ಟು ಪೆಟಿ ಕ್ಯಾಶ್ ಬುಕ್ ಮಸ್ಟ್ ಬಿ ಶೋನ್ ಇನ್ ದ ಲೆಡ್ಜರ್ ಅಕೌಂಟ್. ಸೊ ಹೆಸರು ಬಂದಾಗ ಅವ್ರ ಹೆಸರನ್ನ ಲೆಡ್ಜರ್ ಕಾಲಮಲ್ಲಿ ಬರೀಬೇಕು. ಆ್ಯಂಡ್ ಸಿನ್ಸ್ ದ ಬಿಸ್ನೆಸ್ ಫಾಲೋಸ್ ಫಿಕ್ಸ್ಡ್ advance system, the petty cashier will be given the system amount. Example 1400 given on 1st January 2024 on 1st February 2024. So impress is the amount which is a cashier hands over petty cash book in order to meet the petty cash expenses for the given period data known as impressed amount or cash float. ಸೊ ಈ ರೀತಿ ನಮಗೆ ಇದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ತಿಳ್ಕೊಬೇಕು. ಸೊ ನೋಟ್ ಆಗಲಿ, ಸೊ ಇಂಪ್ರೆಸ್ ಸಿಸ್ಟಮ್ ಆಗಲಿ. ಸೊ ಇಂಪ್ರೆಸ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಕ್ಯಾಶ್ ಓವರ್ ದ ಹ್ಯಾಂಡ್ಸ್. ಸೊ ಪೆಟಿ ಎಕ್ಸ್ಪೆನ್ಸಸ್ಸು. ಸೊ ನಾವು ಬನ್ನಿ. ಸೊ ನೆಕ್ಸ್ಟ್ ಸಮ್ನ ಅಂದರೆ ನಾನು ಕ್ಲಿಯರ್ ಕಟ್ಟ ನಿಮ್ಗೆ ಇವಾಗ ಸಮ್ನ ಪೂರ್ತಿಯಾಗಿ ನಿಮಗೆ ಅದರ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಏನಪ್ಪ ಅಂದರೆ, ಸೊ ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್. ಸೊ Jan 1st. ಸೊ ಇದ್ರ ಬಗ್ಗೆ ನೀವು ಇದು ಸಮ್ ಮಾಡೋಕ್ಕಿಂತ ಮುಂಚೆ ಖಂಡಿತ ಎಡಿಂಗ್ ನೀವು ಆಗಬೇಕು. ಸೊ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಂದ್ಬಿಟ್ಟು, ಸೊ ರಿಸಿಪ್ಟ್ ಇದ್ರ ಒಂದು ಫಾರ್ಮ್ಯಾಟ್ ಬಂದ್ಬಿಟ್ಟು ಫಸ್ಟ್ ರಿಸಿಪ್ಟ್ ಬರುತ್ತೆ, ಆಮೇಲೆ CB ನಂಬರು ಆ್ಯಂಡ್ ಹಾಗೆ ಡೇಟ್, ಪರ್ಟಿಕ್ಯುಲರ್ಸು, ವ್ಯಾಲ್ಯೂ ನಂಬರು, ಟೋಟಲ್ ಪೇಮೆಂಟ್. ಸೊ ಏನಾದರೂ ಇಲ್ಲಿ ಆಗ್ತಿರೋ ಆ ಟೋಟಲ್ ಪೇಮೆಂಟ್ಸ್ನ ಇಲ್ಲಿ ಕೂಡ ಮೆನ್ಷನ್ ಮಾಡಬೇಕು. ಆ್ಯಂಡ್ ಫಸ್ಟ್ ಒಂದು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಕನ್ವೀನಿಯನ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ಸು, ಕ್ಯಾರಿಯೇಜ್ ಇನ್ವರ್ಟ್ಸು, ಮಿಸ್ಲೇನಿಯಸ್ಸು, LF, ಲೆಡ್ಜರು ಆ್ಯಂಡ್ ಹಾಗೆ ಮಾರ್ಕ್ಸ್. ಓಕೆ, ಸೊ ಇದು ಇದರ ಒಂದು ಮೈನ್ ಫಾರ್ಮ್ಯಾಟ್. ಸೊ ಸ್ಟಾರ್ಟ್ ಮಾಡೋಣ ಸಮ್ನ ಹೇಗೆ ಅಂದರೆ, Jan 1st ಎ ಫಿಕ್ಸ್ಡ್ ಅಮೌಂಟ್ ಗಿವನ್ ಬೈ ಚೀಫ್ ಕ್ಯಾಶಿಯರ್ ಫಾರ್ ಪೆಟಿ ಎಕ್ಸ್ಪೆನ್ಸಸ್. ಸೊ ನೀವು ಪ್ಯಾಟ್ರನ್ ಹಾಕ್ಕೊಂಡಿದ್ದೀರಾ. ಸೊ ಫಸ್ಟ್ ಈ ಥರ ಮಂತ್ ನೇಮ್ ಕೊಟ್ಟು 2024 ಕೊಟ್ಬಿಟ್ಟು ಫಿಕ್ಸ್ಡ್ ಅಮೌಂಟ್ ಕೊಟ್ಟಿದ್ದಾರೆ ಯಾರ ಹತ್ರ. ಸೊ ಚೀಫ್ ಕ್ಯಾಶಿಯರ್ ಹತ್ರ ಕೊಟ್ಟಿದ್ದಾರೆ. ಆ ಕ್ಯಾಶಿಯರ್ ಹತ್ರ ಕೊಟ್ಟಿರೋ ಅಮೌಂಟ್ ಎಷ್ಟು, ಪೆಟಿ ಎಕ್ಸ್ಪೆನ್ಸಸ್ 14,000. ಇಲ್ಲಿ ರಿಸಿಪ್ಟಲ್ಲಿ ಟೋಟಲ್ ಅಮೌಂಟ್ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಡೇಟು. ಸೊ ಡೇಟ್ ಬಂದ್ಬಿಟ್ಟು ಇಲ್ಲಿ ಬಂದು ನೀವೇನು ಮಾಡಬೇಕು, 2024 Jan 1st ಹಾಕ್ಬಿಟ್ಟು ಕ್ಯಾಶ್ ಅಂತ ಹಾಕಿ. ಇಲ್ಲಿ ಏನು ಮೆನ್ಷನ್ ಮಾಡ್ಬಿಟ್ಟು ಕ್ಯಾಶ್ ಅಂತ ಹಾಕ್ಬಿಟ್ಟು Jan 1st ಅಂತ ಹಾಕಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಪೇಯ್ಡ್ ಫಾರ್ ಕ್ಯಾರಿಯೇಜ್ 1200. ಸೇಮ್ ಬೈ ಕ್ಯಾರಿಯೇಜ್, ಇಲ್ಲಿ ಇದೆಲ್ಲ ಮೇಯ್ನ್ ಪಾರ್ಟ್. ಸೊ ಮೇಯ್ನ್ ವರ್ಬ್ ಅನ್ನೋ ಥರ ಮೇಯ್ನ್ ಬೈ ಕ್ಯಾರಿಯೇಜ್ 1200 rupees. ಸೊ ಟೋಟಲ್ ಅಲ್ಲಿ ಬಿಡಬೇಕು. ಆ್ಯಂಡ್ ಕ್ಯಾರೇಜ್ ಎಲ್ಲಿ ಬರುತ್ತೆ ನಮಗೆ, ಕ್ಯಾರೇಜ್ ಎಕ್ಸ್ಪೆನ್ಸ್ ಇದೆಯಲ್ಲ, ಕ್ಯಾರೇಜಲ್ಲಿ ನೀವು ಎಂಟರ್ ಮಾಡಬೇಕು. ಸೆಕೆಂಡ್ ಒಂದು ಏನಿದೆ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ 600 ಇದೆ. ಮತ್ತೆ ಸೇಮ್ ಬರೀರಿ, ಇಲ್ಲಿ 6 ಅಂತ ಬರೀರಿ. ಬೈ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂತ ಬರೆದ್ಬಿಟ್ಟು ಟೋಟಲ್ ಪೇಮೆಂಟ್ಸಲ್ಲಿ 600 ಮೆನ್ಷನ್ ಮಾಡಿ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಎಲ್ಲಿದೆ, ಇಲ್ಲಿದೆ. ಸೊ ಅಲ್ಲಿಬಿಟ್ಟು ಅಮೌಂಟು ಫಿಕ್ಸ್ ಮಾಡಬೇಕು, ಇಲ್ಲೆಲ್ಲೂ ಇಲ್ಲ. ಆ್ಯಂಡ್ ಮೂರನೇದು ಪೇಯ್ಡ್ ಫಾರ್ ಟ್ಯಾಕ್ಸ್ ಹೈರ್ 2500 rupees. ಮತ್ತು 8 ಅಂತ ಬರೆದ್ಬಿಟ್ಟು ಬೈ ಟ್ಯಾಕ್ಸ್ ಹೈರ್. ಸೊ ಟೋಟಲ್ ಪೇಮೆಂಟ್ಸಲ್ಲಿ ಬರೆದ್ಬಿಟ್ಟು 2500 ಬರೀಬೇಕು. ಸೊ ಕನ್ವೀನಿಯನ್ಸ್ ಎಕ್ಸ್ಪೆನ್ಸಲ್ಲಿ 2500 ಅಂತ ಬರೀಬೇಕು. ಅದಾಯಿತಾ. ನೆಕ್ಸ್ಟು 11th ಬಂತು ವೇಜಸ್ ಪೇಯ್ಡ್ ಫಾರ್ 400 rupees. ಮತ್ತು ವೇಜಸ್ ಅಂತ ಹಾಕೊಳ್ಳಿ 400. ಇಲ್ಲಿ ವೇಜಸ್ ಅಂದರೆ ಇಲ್ಲಿದೆ ಮಿಸ್ಲೇನಿಯಸ್. ನಾವಿಲ್ಲಿ ಓದಿರುವಂಥ ರೂಲ್ಸ್ ಪ್ರಕಾರ ವೇಜಸ್ ಬಗ್ಗೆ ನಮಗೆ ಮಿಸ್ಲೇನಿಯಸಲ್ಲಿ ಇರುತ್ತೆ, ಅಲ್ಲಿ ಮೆನ್ಷನ್ ಮಾಡಿಬಿಡಿ. ಆ್ಯಂಡ್ ಪೇಯ್ಡ್ ಟು ರಂಗರಾಜ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಈಸ್ ಅಕೌಂಟ್ 500. ಸೊ ರಂಗರಾಜ್ ಅಂತ ಇದೆ ಅಲ್ವಾ. ಸೊ ರಂಗರಾಜ್ ಅನ್ನೋದು ಎಲ್ಲಿ ಬರುತ್ತೆ ನಮಗೆ, ಲೆಡ್ಜರ್ ಅಂತ ನಾವು ಇಲ್ಲಿ ಕೇಳಿದ್ವಿ. ಸೊ ರಂಗರಾಜ್ ಅನ್ನೋದು ಟೋಟಲ್ ಪೇಮೆಂಟ್ಸ್ ಬಿಟ್ಟು ಲೆಡ್ಜರಲ್ಲಿ 500 ಮೆನ್ಷನ್ ಮಾಡಿಬಿಡಿ. ಆ್ಯಂಡ್ 20 ಪೋಸ್ಟಲ್ ಸ್ಟ್ಯಾಂಪ್ ಪರ್ಚೇಸ್ಡ್ ಫಾರ್ ₹800 rupees. ಸೊ ಬೈ ಪೋಸ್ಟಲ್ ಸ್ಟ್ಯಾಂಪ್ಸ್ ಅಂತ ಹಾಕ್ಬಿಟ್ಟು ಟೋಟಲ್ ಅಮೌಂಟಲ್ಲಿ 800 ಅಂತ ಹಾಕಿ ಫೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಇದು ಬರುತ್ತೆ, ಮೆನ್ಷನ್ ಮಾಡಿಬಿಡಿ. ಸೇಮ್ ಆ್ಯಸ್ ಇಟ್ ಈಸ್ ಮಿಕ್ಕಿರೋ ಸೆಂಟೆನ್ಸಸ್ ಕೂಡ ಅಷ್ಟೇ. ಪೇಯ್ಡ್ ಫಾರ್ ರಿಪೇರ್ ಟು ಫರ್ನಿಚರ್ 1800 rupees. ಸೊ ಬೈ ರಿಪೇರ್ಸ್ ಅಂತ ಹಾಕ್ಬಿಟ್ಟು ಟೋಟಲ್ ಅಮೌಂಟ್ ಹಾಕ್ಬಿಟ್ಟು ರಿಪೇರ್ಸ್ ಅಂತ ಎಲ್ಲಿ ಬರುತ್ತೆ, ಮಿಸ್ಲೇನಿಯಸಲ್ಲಿ ಬರುತ್ತೆ. ಆ್ಯಂಡ್ 26 ಏನಿದೆ, ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಫಾರ್ ನ್ಯೂಸ್ ಪೇಪರ್. ಸೊ ಬೈ ಸಬ್ಸ್ಕ್ರಿಪ್ಷನ್ ಅಂತ ಹಾಕ್ಬಿಟ್ಟು 900 ಟೋಟಲ್ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಎಲ್ಲಿ ಬರುತ್ತೆ ನಮಗೆ, ಮಿಸ್ಲೇನಿಯಸಲ್ಲಿ ಬರುತ್ತೆ ಆ್ಯಸ್ ಇಸ್ ರೂಲ್ಸ್ ಪ್ರಕಾರ. ನೆಕ್ಸ್ಟು ಸ್ಟೇಷ್ನರಿ ಪರ್ಚೇಸ್ ₹300 ಅಂತ. 27 ಸ್ಟೇಷ್ನರಿ ಎಲ್ಲಿ ಬರುತ್ತೆ, ಸೊ 300 ಇಲ್ಲೇನು ಟೋಟಲ್ ಪೇಮೆಂಟಲ್ಲಿ ಹಾಕಿ 300. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಏನಿದೆ, ರಿಫ್ರೆಶ್ಮೆಂಟು ಕಸ್ಟಮರ್ಸ್ 1100 rupees. ಸೊ ರಿಫ್ರೆಶ್ಮೆಂಟ್ ಹಾಕಿ 1100 rupees ಹಾಕಿ. ರಿಫ್ರೆಶ್ಮೆಂಟ್ಸ್ ಇಲ್ಲಿ ಬರುತ್ತೆ ನಮಗೆ, ಮಿಸ್ಲೇನಿಯಸಲ್ಲಿ ಬರುತ್ತೆ. ಸೊ ಅರ್ಥ ಆಗದಿರುವಂತಹ ಬೇರೆ ಖರ್ಚುಗಳಲ್ಲಿ ಎಕ್ಸ್ಪೆನ್ಸಸ್ ಆಗಲ್ಲ ನೀವೆಲ್ಲ ಹಾಕ್ಕೋಬೇಕು, ಮಿಸ್ಲೇನಿಯಸಲ್ಲಿ ಹಾಕ್ಕೊಬೇಕು. ಇದು ಖಂಡಿತ ನೀವು ಮೆನ್ಷನ್ ಮಾಡಬೇಕು.
ಇಷ್ಟು ಲೈನ್ಸ್ ನೀವು ಖಂಡಿತ ಬರೀಲೇಬೇಕು ಫಾರ್ಮ್ಯಾಟ್ ಪ್ರಕಾರ, ಅವಾಗ ಪ್ರೊಫೆಷ್ನಲಾಗಿ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಸನ್ರಿ ಎಕ್ಸ್ಪೆನ್ಸಸ್ 30 ಸನ್ರಿ ಎಕ್ಸ್ಪೆನ್ಸ್ ಹಾಕ್ಬಿಟ್ಟು 750 ರೂಪೀಸ್ ಅಂತ ಹಾಕಬೇಕು. ಟೋಟಲ್ ಪೇಮೆಂಟ್ಸಲ್ಲಿ 750 ರೂಪೀಸ್ ಅಂತ ಹಾಕ್ಬಿಟ್ಟು ಸನ್ರಿ ಎಕ್ಸ್ಪೆನ್ಸ್ ಎಲ್ಲಿ ಬರುತ್ತೆ ನಮಗೆ 750 ಮಿಸ್ಲೇನಿಯಸಲ್ಲಿ ಬರುತ್ತೆ. ಸೊ ಅಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಲಾಸ್ಟ್ ಒನ್ ಕೊರಿಯರ್ ಚಾರ್ಜಸ್ ಏನಿದೆ 650 ರೂಪೀಸ್ ಇದೆ ಕೊರಿಯರ್ ಚಾರ್ಜಸ್. ಸೊ ಅದನ್ನು ಬೈ ಕೊರಿಯರ್ ಚಾರ್ಜಸ್ ಹಾಕ್ಬಿಟ್ಟು ಟೋಟಲ್ ಅಮೌಂಟಲ್ಲಿ 650 ಹಾಕಿ ಇದು ಮಾಡಿ. ಆ್ಯಂಡ್ ನೆಕ್ಸ್ಟ್ ಮೇನ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಇದೆಯಲ್ಲ, ಸೊ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಕೌಂಟ್ ಮಾಡಬೇಕು. 1200 600 ಟೋಟಲ್ ಕೌಂಟ್ ಮಾಡಿದ್ರೆ ನಮಗೆ ಈ ಅಮೌಂಟ್ ಬರುತ್ತೆ. ಸೊ ಈ ಅಮೌಂಟು ಅಂದರೆ 14,000ಅಲ್ಲಿ 11,500 ಮೈನಸ್ ಆದರೆ ನಮಗಿರೋ ಅಮೌಂಟು 2,500. ಓಕೆ, ಇವೆಲ್ಲ ಹೇಗೆ ಬಂತು ಅಂದರೆ ಇಲ್ಲಿ ನೋಡಿ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಟೋಟಲ್ ಎಷ್ಟು 600 800 650 2050. ಪ್ರಿಂಟೇಜ್ ಇದಿದೆ, ಪ್ರಿಂಟಿಂಗ್ ಸ್ಟೇಷ್ನರಿ 300 ಇದೆ. ಕನ್ವೆನ್ಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 2,500 ಕ್ಯಾರಿಯೇಜು 1,200 ಮಿಸ್ಲೇನಿಯಸಲ್ಲಿ ಜಾಸ್ತಿ ಇದೆ. ಸೊ 4,950 ಆ್ಯಂಡ್ ಲೆಡ್ಜರ್ ಅಕೌಂಟ್ ಏನಿದೆ ಅದರಲ್ಲಿ 500. ಇಷ್ಟು ಪ್ರಾಸೆಸ್ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಸೈಡ್ ಬಂದ್ಬಿಟ್ಟು ಗ್ಯಾಪ್ ಕೊಟ್ಟು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಿಕ್ಕಿರುವಂತಹ ಬ್ಯಾಲೆನ್ಸ್ ಈ ಮಂತಲ್ಲಿ January 1 ಚೀಫ್ ಕ್ಯಾಶಿಯರ್ ಹತ್ರ ಮಿಕ್ಕಿರುವಂತಹ ಬ್ಯಾಲೆನ್ಸ್ 2,500 ರೂಪಾಯಿ ಅಂತ ಬರೆದು ರೆಸಿಪ್ಟಲ್ಲಿ ಬಂದ್ಬಿಟ್ಟು ಇಲ್ಲಿ 4,000 ಬಂದ್ಬಿಟ್ಟು ಮಿಕ್ಕಿರುವಂಥ ಬ್ಯಾಲೆನ್ಸ್ 2,500 ಅಂತ ಬರೆದು 11,500 ಬರೀರಿ. ಸೊ Feb 1 ಟು ಬ್ಯಾಲೆನ್ಸ್ ಎಷ್ಟಿದೆ, ಸೊ ಟು ಕ್ಯಾಶ್ ಅಂತ ಬರ್ಬಿಟ್ಟು ಇಲ್ಲಿ ಮಾತ್ರ ಬಿಡು. ಸೊ ಇಷ್ಟಿಗೆ ಸಮ್ ಅನ್ನೋದು ಎಂಡ್ ಆಗುತ್ತೆ. ಇಷ್ಟೇ ಸಿಂಪಲ್ ಸಮ್. ನಿಮಗೆ ಈಸಿಯಾಗಿ ನೀವು ಅನ್ನೋದು ಇದನ್ನು 6 ಮಾರ್ಕ್ಸ್ ಅಂತ ಗೇನ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಏನು ಅರ್ಥ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ಆರ್ಎಲ್ಸ್ ನಿಮಗೆ ಎಕ್ಸ್ಪ್ಲನೇಷನ್ ಪರ್ಫೆಕ್ಟಾಗಿ ಇಷ್ಟ ಆಗಿದೆ, ಸೊ ಪರ್ಫೆಕ್ಟಾಗಿ ಅರ್ಥ ಆಗಿದೆ ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಎಕ್ಸಾಮಿನೇಷನ್ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ರೀಚ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಲೈಕ್ ಮಾಡಿ, ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ಹೆಲ್ಪ್ಫುಲ್ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆ್ಯಕ್ಟಿವೇಟ್ ಮಾಡ್ಕೊಂಡು, ನೀವು ಯಾವಾಗಾದರೂ ಬೆಲ್ ನೋಟಿಫಿಕೇಷನ್ ಆ್ಯಕ್ಟಿವೇಟ್ ಮಾಡ್ಕೊಂತೀರಿ ನಾನು ಮಾಡೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಬರುತ್ತೆ. ಪ್ರತಿಯೊಂದು ಸೆಮ್ಗೂ ಪ್ರತಿಯೊಂದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆನ್ಸ್ ಅನ್ನೋದು ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್. Audio Jungle.